ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ವ್ಲಾಗಲ್ಲಿ ನಾನು ಟ್ರಿಪ್ಪಿಗೆ ಹೇಗೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ಮತ್ತು ನಮ್ಮ ಟ್ರೈನ್ ಜರ್ನಿ ಹೇಗಿತ್ತು ಅಂತ ಎಲ್ಲದನ್ನೂ ತಿಳಿಸಿದ್ದೀನಿ. ಆ ವ್ಲಾಗ್ನ ನೀವು ನೋಡಿಲ್ಲ ಅಂತಂದರೆ ಚಾನಲಲ್ಲಿರುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾವು ಬಂದಿರೋದು ಫಸ್ಟಿಗೆ ಮುರುಡೇಶ್ವರಕ್ಕೆ ಟ್ರೈನಿಂದ ಬಂದ ತಕ್ಷಣವೇ ಟೆಂಪಲ್ ಇರೋ ಜಾಗಕ್ಕೆ ರೈಲ್ವೆ ಸ್ಟೇಷನಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಸೊ ನಾವು ಆಟೋ ತೊಗೊಂಡು ಅಲ್ಲಿಂದ ಮುರುಡೇಶ್ವರ ಟೆಂಪಲ್ ಹತ್ತಿರ ಬಂದ್ವಿ. ನಾವು ಆಲ್ರೆಡಿ ಯಾವುದೂ ಬುಕ್ಕಿಂಗ್ ಅಂತ ಏನೂ ಮಾಡಿರಲಿಲ್ಲ, ಬಿಕಾಸ್ ನಾವು ಪ್ರೀವಿಯಸ್ಸು ಫೋಟೋಸಲ್ಲಿ ನೋಡಿದಾಗ ಅದೇ ಒಂಥರ ಇತ್ತು, ಅಲ್ಲಿ ಹೋಗಿ ನೋಡಿದಾಗಲೇ ಬೇರೆ ಥರ ಇತ್ತು. ಸೊ ಹೇಗಿದ್ರೂ ನಾವು ವೀಕ್ ಡೇಸೇ ಹೋಗ್ತಿದ್ವಲ್ಲ, ನಾವು ಅಲ್ಲಿ ಹೋಗಿನೇ ನೋಡೋಣ, ಬಿಕಾಸ್ ತುಂಬ ರೂಮ್ಸ್ ಅಂತೂ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನಾವು ಆನ್ಲೈನಲ್ಲಿ ಯಾವುದನ್ನು ಬುಕ್ಕಿಂಗ್ ಮಾಡಲಿಲ್ಲ. ಡೈರೆಕ್ಟ್ ಇಲ್ಲಿಗೆ ಬಂದ ತಕ್ಷಣ ಟೆಂಪಲ್ ಹತ್ರನೇ ತುಂಬ ಹೋಟೆಲ್ಸ್ ಇತ್ತು, ಒಂದೆರಡು ಹೋಟೆಲ್ ಹೋಗಿ ನೋಡಿದ್ವಿ. ಫೈನಲಿ ನಮಗೆ ಕ್ಲೀನಾಗಿರೋದು ಮತ್ತು ನಮ್ಮ ಬಡ್ಜೆಟಲ್ಲಿ ಕೂಡ ಹೋಟೆಲ್ ಸಿಕ್ತು. ಅಷ್ಟು ಹೊತ್ತು ಟ್ರಾವೆಲ್ ಮಾಡ್ಕೊಂಡ್ಬಂದು ಡೈರೆಕ್ಟಾಗಿ ಮುರುಡೇಶ್ವರಕ್ಕೆ ಬಂದ್ವಿ. ನಾವು ಮುಂಚೆನೇ ಪ್ರೀ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ, ಬಿಕಾಸ್ ಇಲ್ಲಿ ಟೆಂಪಲ್ ಹತ್ರ ತುಂಬ ಹೋಟೆಲ್ಸ್ ಎಲ್ಲ ಇದೆ ಅಂತ ಗೊತ್ತಿತ್ತು. ಆ್ಯಂಡ್ ನಾವು ಬರ್ತಿರೋದು ವೀಕ್ ಡೇಸ್ ಬೇರೆ ಅಲ್ವಾ, ಸೊ ಅಷ್ಟೊಂದು ರಶ್ ಇರಲ್ಲ, ಆನ್ಲೈನಲ್ಲಿ ಕಾಸ್ಟ್ಲಿ ಇರುತ್ತೆ. ಹಿಂಗಿದ್ರು ನಾವು ಬಂದು ನೋಡಿಬಿಟ್ಟು ಆಮೇಲೆ ಫೈನಲ್ ಮಾಡ್ಬೋದು ಅಂತಂದ್ಬಿಟ್ಟು ಡೈರೆಕ್ಟ್ ಬಂದ್ವಿ. ಇಲ್ಲಿ ಟೆಂಪಲ್ ಹತ್ರನೇ ನಮಗೊಂದು ಸಿಕ್ತು. ಈಗ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಹೋಟೆಲ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಂದರೆ ಚೆಕ್ಔಟ್ ಮಾಡಿ ಆರಾಮಾಗಿ ನೀವು ಹೋಗಿ ಇರ್ಬೋದು. ಒಳಗಡೆ ಎಂಟರ್ ಆದ ತಕ್ಷಣ ನಮ್ಗೆ ಇಲ್ಲಿ ಒಂದು 2 ಚೇರ್ ಕೊಟ್ಟಿದ್ದಾರೆ, ಮತ್ತು ನಾವು ಫುಡ್ ಏನಾದರೂ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಥರ, ಮತ್ತು ಒಂದು ವಾಟರ್ ಬಾಟಲ್ಸು, ಮತ್ತು ಇಲ್ಲೊಂದು ಚಿಕ್ಕದು ಕಬೋರ್ಡ್ ಕೊಟ್ಟಿದ್ದಾರೆ, ನಮ್ಮದೇನಾದರೂ ಬಟ್ಟೆ ಅದೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಲಗೇಜ್ ಇಟ್ಕೊಳ್ಳೋಕ್ಕೆ. ಆಮೇಲೆ ಇದು ಕ್ವೀನ್ ಸೈಜ್ ಬೆಡ್ಡು, ಪಿಲ್ಲೋಸ್ ಇದೆಲ್ಲ ಕೊಟ್ಟಿದ್ದಾರೆ. ಎಲ್ಲ ನಾನು ಕ್ಲೀನಾಗೇ ಇತ್ತು ಬಂದ ತಕ್ಷಣ. ಮತ್ತು ನಮಗಿಲ್ಲೊಂದು ಚಿಕ್ಕದು ಟಿ ವಿ ಆನ್ ಮಾಡಿದ ತಕ್ಷಣ ಕಲರ್ಸ್ ಕನ್ನಡ ಬಂದುಬಿಡ್ತು. ನಮ್ಗೆ ಫುಲ್ ಖುಷಿಯಾಗೋಯಿತು, ಯಾಕಂದರೆ ಇವತ್ತು ಬಿಗ್ ಬಾಸ್ ಲಾಂಚ್ ಮಾಡ್ತಾರೆ, ನಮ್ಮ ಬಿಗ್ ಬಾಸ್ ಫ್ಯಾನ್. ಆ್ಯಂಡ್ ಹಿಂಗೆ ಕಾಣಿಸುತ್ತೆ. ಹಿಂಗೆ ಒಳಗಡೆ ಇಲ್ಲಿ ಒಂದು ಮಿರರ್ ಇದೆ, ದೊಡ್ಡ ಮಿರರೇ ಇದೆ. ಆ್ಯಂಡ್ ನೆಕ್ಸ್ಟು ವಾಶ್ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ ಆ್ಯಂಡ್ ಕ್ಲೀನಾಗಿದೆ. ಸೊ ನಮಗಿಷ್ಟ ಆಗಿದ್ದು ವಾಶ್ರೂಮ್ ನೀಟಾಗಿದೆಯಲ್ಲ ಅಂತಂದ್ಬಿಟ್ಟು. ಇಲ್ಲಿ ಕೂಡ ಅಷ್ಟೇ ಒಂದು ಮಿರರ್ ಇದೆ. ಓವರ್ ಆಲ್ ನೈಸ್, ಗುಡ್. ಆ್ಯಂಡ್ ಇಲ್ಲಿ ಹ್ಯುಮಿಡಿಟಿ ಇರುತ್ತಲ್ವ, ಸೊ AC ರೂಮ್ ತೊಗೊಂಡಿದ್ದೀವಿ, ಚೆನ್ನಾಗಿದೆ ಓವರ್ ಆಲ್ ಆಗಿ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದಕ್ಕಿಂತ ಇಲ್ಲಿ ಕಮ್ಮಿಗೆ ಸಿಕ್ತು ಅಂತಲೇ ಹೇಳ್ಬೋದು. ವೆಂಟಿಲೇಷನ್ ಅಷ್ಟೇ ನೋಡಿ, ಎಷ್ಟು ದೊಡ್ಡ ವಿಂಡೋಸ್ ಇದೆ. ಹಿಂದ್ಗಡೆಯಿಂದ ಆ್ಯಕ್ಚುಲಿ ಬೀಚ್ ವ್ಯೂ ಕಾಣುತ್ತಾ ವಿಜಯ್? ಇಲ್ಲ ಅಲ್ಲ, ಕಾಣಲ್ಲ. ಹೇಗಿದೆ ನಮ್ಮ ರೂಮ್? TV ಡೀಸೆಂಟ್, ನಾಟ್ ಟೂ ಮಚ್ ಲಕ್ಸುರಿ, ಓಕೆ, ಚೆನ್ನಾಗಿದೆ. ಮಧ್ಯಾಹ್ನ ಲಂಚ್ಗೆ ಗೋಬಿ ಮತ್ತು ಫ್ರೈಡ್ ರೈಸ್ ಇಲ್ಲೇ ಹೋಟೆಲ್ ಇದೆ, ಅಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ನೋಡೋಕ್ಕೇನೋ. ಸೊ ಇವಾಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಚೈತ್ರ, ಹೇಗೆ ಅನಿಸ್ತಾ ಇದೆ? ಫಿಶ್ ವಾಸನೆ ಬರ್ತಾ ಇದೆ, ಕಷ್ಟ ವೆಜಿಟೇರಿಯನ್ಸ್ಗೆ. ಟೆಂಪಲ್ ಹೋಗಬೇಕು ಅಂತ ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಇದೆ, ಆದರೂ ಬರೋ ಥರ ಇದೆ, ಬಟ್ ಬರ್ತಾ ಇಲ್ಲ. ನಾವು ಹೋಗೋಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು, ಮತ್ತು ಫ್ರೆಶ್ ಅಪ್ ಆಗಿ ಸ್ವಲ್ಪ ಲಂಚ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಒಂದು ಒಳ್ಳೆ ಥಿಂಗ್ ಏನು ಅಂತಂದರೆ, ನಮ್ಮ ಎಲ್ಲ ಟೆಂಪಲ್ಸಲ್ಲೂ ಮೋಸ್ಟ್ ಆಫ್ ದ ಕರ್ನಾಟಕ ಅಲ್ಲಿ ಟೆಂಪಲ್ಸಲ್ಲಿ ಟ್ರೆಡಿಷ್ನಲ್ ವೇರ್ನೇ ಪ್ರಿಫರ್ ಮಾಡ್ತಾರೆ. ಸೊ ನಾವು ಅದಕ್ಕೇ ಟ್ರೆಡಿಷ್ನಲ್ ವೇರ್ನ ಕ್ಯಾರಿ ಮಾಡಿದ್ವಿ. ವಿಜಯ್ ಕೂಡ ಅಷ್ಟೇ ಪಂಚೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಅದು ಟಿ ಶರ್ಟ್ ಕೂಡ ರಿಮೂವ್ ಮಾಡೋಕ್ಕೆ ಹೇಳ್ತಾರೆ. ನಾನು ಮುರುಡೇಶ್ವರಗೆ ಸುಮಾರು ಚಿಕ್ಕವಳಿದ್ದಾಗ ಹೋಗಿದ್ದು, ನನಗಂತೂ ನೆನಪೇ ಇರಲಿಲ್ಲ. ಇವಾಗಂತೂ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಇದೆಯಲ್ಲ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ದೇವಸ್ಥಾನ, ಇಲ್ಲಿ ಮೇಲ್ಗಡೆಯಿಂದ ನಮಗೆ ವ್ಯೂ ಪಾಯಿಂಟ್ ಒಂದಿದೆ. ಅರೌಂಡ್ 18 ಫ್ಲೋರ್ಸ್ ಇದೆ, ಲಿಫ್ಟ್ ಇದೆ, ಸೊ ದಟ್ ನಾವು ಕೆಳಗಡೆಯಿಂದ ಮೇಲೆ ಹೋಗಿ ಕಂಪ್ಲೀಟ್ ಮುರುಡೇಶ್ವರ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು. ಇದಂತೂ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರಾಬ್ಲಮ್ ಏನು ಅಂತಂದರೆ ಒನ್ ಅವರ್ ಅಂತೂ ವೆಯ್ಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಕ್ಯೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಆಗ್ಬೋದು. 2 ಲಿಫ್ಟ್ ಇದೆ, ಹೋಗೋಕ್ಕೊಂದು ಬರೋಕ್ಕೊಂದು, ಬಟ್ ಓಕೆ, ಪರವಾಗಿಲ್ಲ.
ನೋಡ್ಕೊಬರ್ಬೋದು. 45 ಮಿನಿಟ್ಸ್ ಅಷ್ಟು ನಾವು ವೆಯ್ಟ್ ಮಾಡಿದಾದ್ಮೇಲೆ ನಮ್ಮ ಟರ್ನ್ ಬಂತು. ಸೊ ಟಿಕೆಟ್ ತೊಗೊಂಡ್ವಿ. ಅಡಲ್ಟ್ಸ್ಗೆ 20 ರೂಪೀಸ್ ಪರ್ ಪರ್ಸನ್ನು, ಕಿಡ್ಸ್ ಇದ್ದರೆ 10 ರೂಪೀಸು. ಇನ್ನೂ ತುಂಬ ಚಿಕ್ಕ ಮಕ್ಕಳಿದ್ರೆ ಅದಕ್ಕೆಲ್ಲ ಫ್ರೀ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ 18 ಫ್ಲೋರ್ಸ್ ಇದೆ. ಒಳಗಡೆ ಒಟ್ಟಿಗೆ ಒಂದು 10 ಜನ ಅನ್ನೋದು ಆರಾಮಾಗಿ ಬಿಡ್ತಾರೆ. ಹೋಗೋದಕ್ಕೆ ಒಂದು, ಬರೋದಕ್ಕೆ ಒಂದು. ಆರಾಮಾಗಿ 18 ಫ್ಲೋರ್ಸ್ ಇದ್ರೂ 40 ಸೆಕೆಂಡ್ಸ್ಗೆಲ್ಲ ಹೋಯಿತು. ತುಂಬಾ ಫಾಸ್ಟಾಗಿ ಹೋಯಿತು. ಲಿಫ್ಟ್ ಪಕ್ಕದಲ್ಲೇ ನಮ್ಗೆ ಆ್ಯಕ್ಚುಲಿ ಕಾಣುತ್ತೆ. ನಾವು ಮೇಲೆ ಹೋದರೆ ಅದೇ ವ್ಯೂ ಪಾಯಿಂಟೇ ನಮಗೆ ಕಾಣೋದು. ನೀವೇನಾದರೂ ಮುರುಡೇಶ್ವರಕ್ಕೆ ಹೋಗಿದ್ರೆ ಈ ವ್ಯೂನ ನೋಡಿದ್ರಾ, ನಿಮಗೆ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ. ನಾನು ಪ್ರೀವಿಯಸ್ ಎಲ್ಲನೂ ಮುರುಡೇಶ್ವರ ಹೋಗಿದ್ರು, ಮೇಲೆ ಹೋಗಿ ಈ ವ್ಯೂ ಪಾಯಿಂಟ್ನ ನೋಡಿದ್ದು ಇದೇ ಫಸ್ಟ್ ಟೈಮು. ನಮಗಂತೂ 1 ಅವರ್ ನಿಂತಿದ್ದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು. ನೀವೇನಾದರೂ ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಹೋದರೆ ಆದಷ್ಟು ಈವ್ನಿಂಗ್ ಟೈಮ್ ಹೋಗಿ. ಇದು ಸನ್ಸೆಟ್ಗೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಶಿವ, ಆಲ್ಮೋಸ್ಟ್ ನಮಗೆ ಒಂದು ಐಲ್ಯಾಂಡ್ ಥರ ಕಾಣ್ತಾ ಇತ್ತು. ಶಿವ, ನಂದಿ, ಹಿಂದ್ಗಡೆ ಬೀಚು ಮತ್ತು ಸನ್ಸೆಟ್ಟು, ಕೆಲವೊಂದು ಹೋಟೆಲ್ಸ್ ಇರೋದು, ಮತ್ತು ಹಿಂದ್ಗಡೆ ನೀವು ನೋಡ್ತಾ ಇದ್ದರೆ ಸ್ವಲ್ಪ ಬೋಟ್ಸ್ ಎಲ್ಲ ಕೂಡ ಹೋಗ್ತಾ ಇದೆ. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಏನು ಹೇಳಿದ್ರೂ ಅದಕ್ಕೆ ವರ್ಡ್ಸ್ ಕಮ್ಮಿ ಅಂತ ಅನಿಸುತ್ತೆ. ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈವನ್ ಕ್ಯಾಮೆರಾದಲ್ಲಿ ಕೂಡ ಅಷ್ಟೊಂದು ಜಸ್ಟಿಸ್ ಕೊಡಲ್ಲ. ನಮ್ಮ ಕಣ್ಣಿಗಿಂತ ದೊಡ್ಡ ಕ್ಯಾಮೆರಾ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಒಂದ್ಸಲ ಹೋದರೆ ದಯವಿಟ್ಟು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಮತ್ತು ಮೇಲೆ ಹೋದ್ಮೇಲೆ ನಿಮಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ. ನೀವು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಹಿಂದೆ ಜನ ಇರ್ತಾರೆ. ಇಲ್ಲಿ 3 ವ್ಯೂ ಪಾಯಿಂಟ್ ಇದೆ. ಒಂದು ಬೀಚ್ ಸೈಡ್ ಕಾಣುತ್ತೆ, ಒಂದು ಮೇನ್ ಶಿವ ಸ್ಟ್ಯಾಚ್ಯೂ ಏನಿದೆಯಲ್ಲ ಅದು, ಇನ್ನೊಂದು ರೈಟ್ ಸೈಡ್ ಆಫ್ ದ ಬೀಚ್ ಎಲ್ಲನೂ ಕಾಣಿಸುತ್ತೆ. ನೀವು ಎಲ್ಲದನ್ನು ಕೂಡ ಅನ್ಲಿಮಿಟೆಡ್ ಟೈಮಲ್ಲಿ ನೋಡ್ಬೋದು. ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೇನಾದರೂ ಮುರುಡೇಶ್ವರ ಬಂದರೆ ಮಿಸ್ ಮಾಡಬೇಡಿ. ಕ್ಯೂ ಅಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೋಬೇಕಾಗುತ್ತೆ. ದಟ್ಸ್ ಓಕೆ, ವರ್ತ್ ವೇಟಿಂಗ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ವಿಡಿಯೋದಲ್ಲಿ ಕ್ಯಾಮೆರಾ ಏನು ಜಸ್ಟಿಸ್ ಮಾಡಲ್ಲ ಅದನ್ನು, ಬಟ್ ನೀವು ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಎಸ್ಪೆಷಲಿ ಸನ್ಸೆಟ್ ಮಾತ್ರ ಬರಬೇಕು, ಮಿಸ್ ಮಾಡಬಾರ್ದು. ಜಸ್ಟ್ ಮೇಲೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ವಿ. ಇವಾಗ ಫ್ರಂಟಲ್ಲಿ ನೋಡೋದು ಇದನ್ನು ನಾವು ಮೇಲಿಂದ ನೋಡಿದ್ವಲ್ಲ ಅದೇ ಇದು. ಬಟ್ ಅಲ್ಲಿಂದ ವ್ಯೂ ಅಂತೂ ಆಸಮ್ ಆಗಿತ್ತು. ಎಲ್ಲೋ ಒಂಥರ ಶೈನಿಂಗ್ ಥರ ಕಾಣ್ತಾ ಇದೆ, ಸಕ್ಕತ್ತಾಗಿ. ಆ್ಯಕ್ಚುಲಿ ಇದು ಫುಡ್ ಅವರು ತೊಗೋಬೇಡಿ ಅಂತ ಹೇಳಿಲ್ಲ, ಜಸ್ಟ್ ಇದು ಮೇನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ. ಅದನ್ನು ನೋಡಿಕೊಂಡು ದರ್ಶನ ಏನೋ ಬೇಗ ಆಗಿಬಿಡುತ್ತೆ. ಬಟ್ ನೀವು ಅಲ್ಲಿ ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ಅರ್ಧ ಮುಕ್ಕಾಲು ಗಂಟೆ, ಡಿಪೆಂಡ್ಸ್, ಸಮ್ಟೈಮ್ಸ್ 2 hours ತೊಗೊಳತ್ತಂತೆ. ನಮಗೊಂದು 45 ಮಿನಿಟ್ಸ್ ಅಷ್ಟೇ ಅಲ್ವಾ ತೊಗೊಂಡಿದ್ವಿ ವಿಜಯ್. ಇದು ಟೆಂಪಲ್. ಇಲ್ಲಿಂದನೂ ಬೀಚ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ. ವಾವ್, ಟೆಂಪಲ್ ಮುಂದೆನೇ ಬೀಚ್ ಇರೋದ್ರಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ನಾವು ಫೋಟೋಸ್ ಎಲ್ಲನೂ ತೊಗೋಬೋದು. ಅಲ್ಲೇ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲನೂ ಹಾಕಿದ್ದಾರೆ. ಇಲ್ಲಿ ನಾವು ಯಾವ ಕಡೆಯಿಂದ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಜನ ಇದ್ದರು. ಅವ್ರ ಫೋಟೋಸ್ನ ನಾವು ಕ್ಲಿಕ್ ಮಾಡಿದ್ವಿ, ನಮ್ಮ ಫೋಟೋಸ್ನ ಅವರೂ ಕ್ಲಿಕ್ ಮಾಡಿದ್ರು. ಫೋಟೋಸ್ ಎಲ್ಲನೂ ಒಂದು 5-6 ಪಿಕ್ಸು ನನ್ನ ಫೇವ್ರೆಟ್ ಆಗಿರೋದು ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಕೊನೆಯಲ್ಲಿ ಒಂದು ಸಲ ಚೆಕ್ಔಟ್ ಮಾಡಿ ಅದನ್ನು ಕೂಡ. ಟೆಂಪಲ್ ಒಳಗಡೆ ಹೋಗೋದಕ್ಕೆ ಯಾವ್ದಾರ ಎಂಟ್ರೆನ್ಸ್ ಫೀ ಆ ಥರದ್ದೆಲ್ಲ ಏನೂ ಇಲ್ಲ, ನೀವು ಹೋಗ್ಬೋದು. ಬಟ್ ಒಳಗಡೆ ಗರ್ಭಗುಡಿ ಇದೆಯಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ. ಬಟ್ ಇನ್ಸೈಡ್ ದ ಟೆಂಪಲ್ ಬೇರೆ ಟೆಂಪಲ್ಸ್ ಎಲ್ಲನೂ ಇದೆ. ಗಣಪತಿ, ಲಕ್ಷ್ಮೀ, ಪಾರ್ವತಿ, ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲನೂ ಇದೆ. ಬಟ್ ಎಲ್ಲದನ್ನು ಕೂಡ ನಾವು ಫೋಟೋ ತೊಗೋಬೋದು. ಇನ್ಸೈಡಿಂದನೂ ಆ್ಯಕ್ಚುಲಿ ನಮಗೆ ಈ ಶಿವ ನಾವೇನು ವ್ಯೂ ಪಾಯಿಂಟಲ್ಲಿ ನೋಡಿದ್ವಲ್ಲ ಅದೂ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದರ್ಶನ ಅಂತೂ ತುಂಬ ಟೈಮ್ ತೊಗೊಳ್ಳಿಲ್ಲ, ಜಸ್ಟ್ 10 ಮಿನಿಟ್ಸಲ್ಲೆಲ್ಲ ಆಗೋಯ್ತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ನಮಗೆ ಇಲ್ಲಿ ಫಸ್ಟ್ ಕಾಣಿಸೋದು ಆಂಜನೇಯ, ನಾಗರಕಲ್ಲು, ಸುಬ್ರಹ್ಮಣ್ಯ, ಪಾರ್ವತಿ ದೇವಿ. ಇದೆಲ್ಲನೂ ಅಷ್ಟೇ ಬೆಳ್ಳಿ ಕವಚ ಐತಲ್ಲ ಆ ಥರದ್ರಲ್ಲಿ ಕೋಟ್ ಮಾಡಿದರು. ಇಲ್ಲೂ ಅಷ್ಟೇ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಿತ್ತು. ನಾನು ಹೇಳಿದ್ನಲ್ವಾ ಒಳಗಡೆಯಿಂದನೂ ಹೊರಗಡೆ ಕಾಣುತ್ತೆ ಶಿವ ಸ್ಟ್ಯಾಚ್ಯೂ ಅಂತಂದ್ಬಿಟ್ಟು. ಇಲ್ಲಿ ತುಂಬ ಜನ ಫೋಟೋಸ್ ತೆಗೋತಾ ಇದ್ರು. ದರ್ಶನ ಎಲ್ಲ ಆಯಿತು. ಇವಾಗ ಲಾಸ್ಟ್ ಟೆಂಪಲ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಲಾಸ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಟೈಮ್ ಇವಾಗ 7 o'clock ಆಗ್ತಾಯಿದೆ. 8 o'clock ಕ್ಲೋಸ್ ಅಂತ ಟೆಂಪಲ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇದು ಮೇನ್ ಟೆಂಪಲ್ಲು. ಒಳಗಡೆ ವಿಡಿಯೋ ತೆಗಿಯಂಗಿಲ್ಲ, ಬಟ್ ಆತ್ಮಲಿಂಗ ಇರೋದಿಲ್ಲ. ಇದೆಲ್ಲ ಮೆನಿ ಟೆಂಪಲ್ಸ್. ಲಡ್ಡು ತೊಗೊಂಡ್ವಿ, 25 ರೂಪೀಸ್ ಈಚ್. ಇವಾಗ ಇದನ್ನು ತೊಗೊಂಡು ಹೋಗಿ ಅಲ್ಲಿ ತಿನ್ನೋದು. ಓ ಮೈ ಗಾಡ್, ನೋಡೋದಾಗ ಫುಲ್ ಬೆಳಕಿತ್ತು. ಇವಾಗ ಫುಲ್ ಕತ್ಲಾಗ್ಬಿಟ್ಟಿದೆ. ವಿಡಿಯೋ ಮಾಡಿದ್ರು ಏನೂ ಗೊತ್ತಾಗಲ್ಲ.
ನಾವು ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹೋಗಿದ್ವಲ್ಲ, ಲಿಫ್ಟ್ ಇತ್ತಲ್ಲ, ಅದೇ ಗೋಪುರ ಇದು. ಒಳಗಡೆ ಹೋದಾಗ ಆ್ಯಕ್ಚುಲಿ ಫುಲ್ ಬೆಳಕಿತ್ತು, ನಾವು ಹೊರಗಡೆ ಬರೋಷ್ಟರಲ್ಲಿ ಕತ್ಲಾಗಿತ್ತು. ಈವ್ನಿಂಗ್ ಆದ ತಕ್ಷಣ ಇದಕ್ಕೆ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ನಾನು ಮೇಲೆ ಹೋದಾಗ ನೋಡಿ ಕಲರ್ ಚೇಂಜ್ ಆಗ್ತಿದೆ, ಒಂದು ಸ್ವಲ್ಪ ಡಿಮ್ ಆಗುತ್ತೆ. ಕೆಳಗಡೆ ಬಂದ ತಕ್ಷಣ ರೆಡ್ ಲೈಟ್ಸು. ಫುಲ್ ಸ್ಟ್ರೀಟ್ಸ್. ಬೀಚೆಲ್ಲ ಕ್ಲೋಸ್ ಅಂತೆ, 1ನೇ ತಾರೀಕಿಂದ ಓಪನ್. ಸೊ ಅದಕ್ಕೆ ಇಷ್ಟೇ ಓಪನ್ ಇರೋದು, ಏನೂ ಇಲ್ಲ ಇಲ್ಲಿ. ದೇವಸ್ಥಾನದ ದರ್ಶನ ತಗೊಂಡು ಪ್ರಸಾದ ಎಲ್ಲ ತಿಂದು ನಾವು ಹೊರಗಡೆ ಬರೋಷ್ಟರಲ್ಲಿ 7:30 ಆಗಿತ್ತು. ಬೀಚ್ ಎಲ್ಲನೂ ಕ್ಲೋಸ್ ಆಗಿತ್ತು. ಇನ್ಫ್ಯಾಕ್ಟು ಈ ಬೀಚೆಲ್ಲ ಅಷ್ಟೊಂದು ಹೈಜೀನಾಗೆ ಮೇಂಟೈನ್ ಮಾಡಿರಲಿಲ್ಲ, ತುಂಬ ಕಸ ಎಲ್ಲ ಇತ್ತು. ಸುಮ್ಮನೆ ಹಾಗೆ ಹೋಗಿ ಒಂದು ರೌಂಡ್ ವಾಕ್ ಮಾಡಿಕೊಂಡು ಈಗ ಊಟ ಮಾಡೋಣ ಅಂತ ಹೊರಗಡೆ ಬಂದ್ವಿ. ನಾವು ಉಳ್ಕೊಂಡಿದ್ದ ಹೋಟೆಲಲ್ಲೇ ಕೆಳಗಡೆನೇ ನಮಗೆ ರೆಸ್ಟೋರೆಂಟ್ ಕೂಡ ಇತ್ತು. ಫುಲ್ ಚೆನ್ನಾಗಿತ್ತು ಊಟ ಎಲ್ಲನೂ. ಬಟ್ ನಾವು ಲೋಕಲ್ ಕ್ಯೂಸಿನ ಏನಾದರೂ ಟ್ರೈ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಅದು ಬೀಚ್ ಸೈಡ್ ಆಗಿರೋದ್ರಿಂದ, ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಫಿಶ್ ಮೀಲ್ಸು, ನಾನ್ ವೆಜ್ಜೇ ಜಾಸ್ತಿ ಇತ್ತು. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವು ವೆಜ್ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ಅಲ್ಲಿ ಯಾವುದೋ ಒಂದು ನಾರ್ಮಲ್ ಚಿಕ್ಕ ಹೋಟೆಲೇ ಸಿಕ್ತು. ಸೊ ಮಧ್ಯಾಹ್ನ ಎಲ್ಲನೂ ಸ್ವಲ್ಪ ಹೆವಿಯಾಗಿ ಫ್ರೈಡ್ ರೈಸು, ಗೋಬಿ ಎಲ್ಲ ತಿಂದಿದ್ವಲ್ಲ ಅಂತ ಲೈಟಾಗಿ ಇಡ್ಲಿನೋ ದೋಸೆನೋ ತಿನ್ನೋಣ ಅಂತ ಬಂದ್ವಿ. ವಿಜಯ್ದು ಆಲ್ ಟೈಮ್ ಫೇವ್ರೇಟ್, ಅವ್ರು ಯಾವಾಗ್ಲೂ ದೋಸೆನೇ ಆರ್ಡ್ರ್ ಮಾಡೋದು. ಬಟ್ ಏನೋ ಈ ಸಲ ಪರೋಟ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನಾನು ದೋಸೆ ಆರ್ಡ್ರ್ ಮಾಡಿಕೊಂಡು ಇಬ್ಬರೂ ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೂಮಿಗೆ ಹೋದ್ವಿ. ಅದಕ್ಕಿಂತ ಮುಂಚೆ ಲೋಕಲಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಸ್ಟ್ರೀಟ್ ಎಲ್ಲನೂ ಒಂದು ರೌಂಡ್ ಎಲ್ಲ ಬಂದ್ವಿ. ನಮ್ಮ ಬೆಂಗಳೂರು ಥರ ಇಲ್ಲೆಲ್ಲ ತುಂಬ ಹೊತ್ತು ಜನ ಎದ್ದಿರೋದಿಲ್ಲ. ನೈಟ್ ಲೈಫ್ ತುಂಬ ಕಮ್ಮಿ, ಬೇಗನೆ 8:30, 9 ಅಷ್ಟೇ. ಅಕಸ್ಮಾತ್ ಲೋಕಲ್ ಜನ ಯಾರೂ ಓಡಾಡ್ತಿರಲ್ಲ, ಟೂರಿಸಮ್ಗೆ ಹೋಗಿರ್ತಾರಲ್ವ ಭಕ್ತಾದಿಗಳು, ಅವ್ರು ಮಾತ್ರ ಓಡಾಡ್ತಿರ್ತಾರೆ. ಬೇಗನೆ ಅಲ್ಲಿನ ಜನ ಎಲ್ಲ ಬೇಗ ಊಟ ಮಾಡಿ ಮಲಗಿಬಿಡ್ತಾರೆ ಅಂತ ಅನ್ನಿಸ್ತು. ನಾವು ಊಟ ಮಾಡಿಕೊಂಡು ಒಂದು ರೌಂಡ್ ವಾಕ್ ಹೋಗಿಬಿಟ್ಟು ನೆಕ್ಸ್ಟ್ ಡೇ ಎಲ್ಲಿ ಹೋಗಬೇಕು, ಏನೇನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾವು ಏನೂ ಪ್ಲ್ಯಾನ್ ಮಾಡೇ ಹೋಗಿರಲಿಲ್ಲ, ಜಸ್ಟ್ ಹೋಗ್ತಾ ಟಿಕೆಟು ಬರ್ತಾ ಟಿಕೆಟ್ ಅಷ್ಟೇ ಬುಕ್ ಮಾಡಿದ್ದಿದ್ದು. ಮಿಕ್ಕಿದೆಲ್ಲ ಅಲ್ಲಿ ಹೆಂಗಾಗುತ್ತೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹೊಟ್ಟೋದ್ವಿ. ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ, ನನಗೂ ಮೆಮೊರಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟೇ ಈ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.